ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ ಕನ್ನಡದಲ್ಲಿ ಬುದ್ಧಿವಂತ ರಾಮಕೃಷ್ಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ. ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಉತ್ತರ: ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತರು. ಪ್ರಶ್ನೆ 2, ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ಉತ್ತರ: ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲನ್ನು ಹಾಕಿದನು. ಪ್ರಶ್ನೆ 3, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ಉತ್ತರ: ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. ಪ್ರಶ್ನೆ 4, ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ಉತ್ತರ: ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು? ಉತ್ತರ: ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದನು. ಹೀಗಾಗಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು. ಪ್ರಶ್ನೆ 2, ವಿದ್ಯಾಸಾಗರನ ಮುಖ ಏಕೆ ಅರಳಿತು? ಉತ್ತರ: ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದಾಗ ಯಾರಿಂದಲೂ ಆಸಕ್ತಿ ಕಾಣದಿದ್ದಾಗ ಬೇಸರ ವ್ಯಕ್ತಪಡಿಸಿದನು. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ನಿಮ್ಮನ್ನು ಸೋಲಿಸುವ ಯಾವೊಬ್ಬ ಪಂಡಿತನೂ ಇಲ್ಲವೇ ಎಂಬ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರನು ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ಆಗ ವಿದ್ಯಾಸಾಗರನು ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬರಾದರೂ ಇದ್ದಾರಲ್ಲ ಎಂದುಕೊಳ್ಳುತ್ತಾ ಮುಖ ಅರಳಿಸಿಕೊಂಡನು. ಪ್ರಶ್ನೆ 3, ತಿಲಕಾಷ್ಟ ಮಹಿಷಬಂಧನ ಎಂದರೇನು? ಉತ್ತರ: ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು. ಮಹಿಷಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ. ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಕಟ್ಟು. ಇದೇ ತಿಲಕಾಷ್ಟ ಮಹಿಷಬಂಧನ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇದಾಗಿ, ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಯಾರು ಯಾರಿಗೆ ಅಂತ ಹೇಳಿದರೆ, ವಿದ್ಯಾಸಾಗರನು ಪಂಡಿತರಿಗೆ ಹೇಳಿದ ಮಾತು. ಎರಡನೇದಾಗಿ, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಯಾರು ಯಾರಿಗೆ ಹೇಳಿದರು ಅಂತ ಹೇಳಿದ್ರೆ, ವಿದ್ಯಾಸಾಗರನು ತೆನಾಲಿ ರಾಮಕೃಷ್ಣನಿಗೆ ಹೇಳಿದ ಮಾತು. ಮೂರನೇದಾಗಿ, ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಇದನ್ನು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಹೇಳಿದಂತಹ ಮಾತು. ನಾಲ್ಕನೇದಾಗಿ, ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ. ಈ ಮಾತನ್ನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹೇಳಿದಂತಹ ಮಾತು. ನೆಕ್ಸ್ಟ್ ನೋಡಿ ಮಕ್ಕಳ. ಭಾಷಾ ಚಟುವಟಿಕೆಯಲ್ಲಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ. ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ನೋಡಿ, ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು, ಮುಖ ಪ್ಲಸ್ಗಳು ಮುಖಗಳು, ಗ್ರಂಥ ಪ್ಲಸ್ಗಳು ಗ್ರಂಥಗಳು, ಕಣ್ಣು ಪ್ಲಸ್ಗಳು ಕಣ್ಣುಗಳು. ಈ ರೀತಿಯಾಗಿ ಬರಿಬೇಕಾಗತ್ತೆ ನೀವು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಮೊದಲನೇದಾಗಿ, ನಾವು ಶಾಲೆಗೆ ಹೋಗುತ್ತೇನೆ. ಇಲ್ಲಿ ನಾವು ಅಂತ ಬಹುವಚನವನ್ನು ಕೊಟ್ಟಿದ್ದಾರೆ. ಕೊನೆಯಲ್ಲಿ ಹೋಗುತ್ತೇನೆ ಅಂತ ಏಕವಚನ ಬಳಸಿದಾರಲ್ಲ ಮಕ್ಕಳ. ನಾವು ಯಾವುದಾದ್ರೂ ಒಂದು ರೀತಿಯಾಗಿ ಅದನ್ನು ಬಳಕೆ ಮಾಡಬೇಕಾಗತ್ತೆ. ನಾನು ಶಾಲೆಗೆ ಹೋಗುತ್ತೇನೆ, ಎರಡೂ ಕಡೆ ನಾವು ಏಕವಚನ ಬಳಸಿದ್ದೀವಿ. ನೆಕ್ಸ್ಟು, ನಾವು ಶಾಲೆಗೆ ಹೋಗುತ್ತೇವೆ, ಇಲ್ಲಿ ನಿಮಗೆ ಬಹುವಚನಕ್ಕೆ ಇರುವಂತಹ ಮಾದರಿಯಾಗಿದೆ ಮಕ್ಕಳ. ನೆಕ್ಸ್ಟ್ ನೋಡಿ, ಶೀಲಾ ಕತೆ ಬರೆಯುತ್ತಾನೆ. ಇಲ್ಲಿ ಶೀಲಾ ಅಂದರೆ ಹುಡುಗಿ ಹೆಸರಲ್ವಾ, ಬರೆಯುತ್ತಾಳೆ ಅಂತ ಬರಬೇಕಾಗಿತ್ತು. ಉತ್ತರವನ್ನು ನೋಡಿ,
ಶೀಲಾ ಕತೆ ಬರೆಯುತ್ತಾಳೆ. ಓಕೆನಾ. ನೆಕ್ಸ್ಟ್ ಮೂರನೇದಾಗಿ, ಇಂದು ಮಳೆ ಬರುವ ಸಾಧ್ಯತೆ ಇವೆ. ಉತ್ತರ, ಇಂದು ಮಳೆ ಬರುವ ಸಾಧ್ಯತೆ ಇದೆ. ಅರ್ಥ ಆಗ್ತಿತ್ತಲ್ವ ನಿಮಗೆ? ನೆಕ್ಸ್ಟ್ ನೋಡಿ, ನಾಲ್ಕನೇದಾಗಿ, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ. ಉತ್ತರವನ್ನು ನೋಡಿ, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಅಥವಾ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ. ಏಕವಚನ ಬಹುವಚನ ಎಲ್ಲ ಬಳಕೆಯಾಗಿದೆ ಇಲ್ಲಿ. ಐದನೇದಾಗಿ, ಕಾಡಿನಲ್ಲಿ ಮರಗಳು ಇದೆ. ಸರಿಯಾದ ಉತ್ತರ, ಕಾಡಿನಲ್ಲಿ ಮರಗಳು ಇವೆ. ನೆಕ್ಸ್ಟ್ ನೋಡಿ, ಬಳಕೆಯ ಚಟುವಟಿಕೆಯಲ್ಲಿ ಕವನ ಓದಿ ಇದಕ್ಕೊಂದು ಹೆಸರನ್ನು ಸೂಚಿಸು ಅಂತ ಇದೆ. ಕೋತಿಯೊಂದು ಬಂದಿತು, ಮಡಕೆಯನ್ನು ತಂದಿತು, ಅಂಗಡಿಗೆ ಹೋಯಿತು, ಬೇಳೆ ಬೆಲ್ಲ ತಂದಿತು, ಒಲೆಯ ಮೇಲೆ ಇಟ್ಟಿತು, ಪಾಯಸವನ್ನು ಮಾಡಿತು, ಸೌಟು ಇಲ್ಲದಾಯಿತು, ಬಾಲ ಹಾಕಿ ತಿರುವಿತು, ಬಾಲ ಸುಟ್ಟು ಹೋಯಿತು, ತಾನು ಅಳುತ್ತಾ ಕುಳಿತಿತು. ಕವನ ಹೇಗಿದೆ ಮಕ್ಕಳ? ಚೆನ್ನಾಗಿದೆ ಅಲ್ವಾ? ಈ ಕವನಕ್ಕೆ ಸರಿಯಾದ ಉತ್ತರ ಮತಿಹೀನ ಕೋತಿ. ಮತಿಹೀನ ಅಂತ ಹೇಳಿದ್ರೆ ಬುದ್ಧಿ ಇಲ್ಲದೆ ಇರೋಂತಹ ಕೋತಿ. ಯಾರಾದರೂ ತಮ್ಮ ಬಾಲ ಹಾಕಿ ತಿರುತ್ತಾರಾ? ಇಲ್ಲ ಅಲ್ವಾ? ಅದಕ್ಕೆ ಮತಿಹೀನ ಕೋತಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಸಂಭಾಷಣೆಯನ್ನು ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆ. ಈ ಸಂಭಾಷಣೆ ನಿಮಗೆ ಬೇಕು ಅಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಪೇಜ್ ನಂಬರ್ 12 ಪುಟ ಸಂಖ್ಯೆ 12ಕ್ಕೆ ಹೋಗಿ ಅಲ್ಲಿರುವಂತಹ ಕಥೆಯನ್ನು ಓದಬೇಕಾಗತ್ತೆ ನೀವು. ಅದಕ್ಕೆ ಉತ್ತರವನ್ನು ಈಗ ನೋಡೋಣ ಮಕ್ಕಳ. ಒಂದು ರಾಜ್ಯದಲ್ಲಿ ಮಂತ್ರಿ ಇದ್ದನು. ಅವನು ಖೈದಿಗಳನ್ನು ನೋಡಲು ಸೆರೆಮನೆಗೆ ಬರುತ್ತಾನೆ. ಅಲ್ಲಿ ಸೈನಿಕ ಪ್ರತಿಯೊಬ್ಬರನ್ನು ತೋರಿಸುತ್ತಾನೆ. ಈ ಯುವಕ ಯಾರು ಎಂದು ಮಂತ್ರಿ ಕೇಳುತ್ತಾನೆ. ನಿನ್ನೆ ತಾನೇ ಬಂದ ಅಪರಾಧಿ ಎಂದು ಸೈನಿಕ ಹೇಳುವನು. ಅಯ್ಯ, ನೀನು ಮಾಡಿದ ಅಪರಾಧವೇನು ಎಂದು ಮಂತ್ರಿ ಕೇಳಿದಾಗ ಆ ಯುವಕನು, ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಹೇಳಿದನು. ಆಗ ಮಂತ್ರಿಯು ಸೈನಿಕನ ಕಡೆ ತಿರುಗಿ, ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದನು. ಆಗ ಸೈನಿಕನು, ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎಂದು ಮಂತ್ರಿಗಳಿಗೆ ಹೇಳಿದನು. ಆಗ ಯುವಕನು, ನನ್ನ ಗ್ರಹಚಾರ ಸ್ವಾಮಿ, ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಎಂದನು. ಮಕ್ಕಳ, ಇಲ್ಲಿಗೆ 4ನೇ ತರಗತಿಯ ಕನ್ನಡದಲ್ಲಿ ಬುದ್ಧಿವಂತ ರಾಮಕೃಷ್ಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.